ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಕ್ಕೆ ಈಗಾಗಲೇ ಆದೇಶವನ್ನ ನೀಡಿದಾಗಿದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆಯೊಂದು ನಡೆಯಲಿದೆ. ಆ ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು, ಇಲಾಖೆಯ ಹಿರಿಯ ತಾಂತ್ರಿಕ ಸಲಹೆಗಾರರು, ಹಿರಿಯ ವಕೀಲರು ಇವರೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ನೀರನ್ನ ಹರಿಸುವಂತಹ ಆದೇಶವನ್ನ ನೀಡಿದಾಗಿದೆ. ಮುಂದಿನ ದಾರಿ ಏನು ಹಾಗಾದ್ರೆ, ಕಾನೂನಾತ್ಮಕ ಹೋರಾಟವೋ ಏನು ಎತ್ತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ವಕೀಲರು ಹಾಗೆ ಇಲಾಖೆಯ ಹಿರಿಯ ತಾಂತ್ರಿಕ ಸಲಹೆಗಾರರು, ಟೆಕ್ನಿಕಲ್ ಟೀಮ್ ಹಾಗೆ ಲಾಯರ್ಸ್ ಇವರೆಲ್ಲರ ಜೊತೆಯಲ್ಲೂ ಕೂಡ ಸಿಎಂ ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭಾಗಿಯಾಗಲಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಮುಂದಿನ ಕಾನೂನು ಹೋರಾಟ, ಅದರ ಜೊತೆಯಲ್ಲಿ ಯಾವ ವಾದವನ್ನ ಮುಂದೆ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆಯನ್ನ ನಡೆಸ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುರೇಶ್, ಕರ್ನಾಟಕ ಒಂದು ರೀತಿಯಲ್ಲಿ ಅಡಕತ್ತರೆಯಲ್ಲಿ ಸಿಲುಕಿದಂತಹ ಪರಿಸ್ಥಿತಿ, ಈ ಕಡೆ ರೈತರ ಹಿತ ಕಾಪಾಡಬೇಕು, ಹಾಗೆ ಮತ್ತೊಂದು ಗಡಿಯಲ್ಲಿ ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಈಗ ಸರ್ಕಾರ ಇದೆ. ಆದರೆ ಸರ್ಕಾರದ ನಿರ್ಧಾರ ಏನು, ಸರ್ಕಾರದ ನಿಲುವೇನು, ಮುಂದಿನ ಹಂತ ಏನು ಅಥವಾ ಮುಂದಿನ ಸ್ಟೆಪ್ ಏನು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇವತ್ತಿನ ಚರ್ಚೆ ಯಾವ ವಿಚಾರದ ಬಗ್ಗೆ ಇರುತ್ತೆ, ಜೊತೆಯಲ್ಲಿ ಸರ್ಕಾರ ಯಾವ ವಾದವನ್ನ ಮುಂದೆ ಮಂಡನೆ ಮಾಡಬಹುದು, ಏನೇನು ಮಾಹಿತಿ ಇದೆ ಅದರ ಬಗ್ಗೆ? ಅಶ್ವಿನಿ, ರಾಜ್ಯ ಸರ್ಕಾರದ ನಿರ್ಧಾರ ಏನು ಅನ್ನೋದು ಖಂಡಿತವಾಗ್ಲೂ ಗೋಪ್ಯ. ಯಾಕೆಂತಂದ್ರೆ ಅವರು ಈಗ ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿಲ್ಲ. ಈಗ ಕಾನೂನಿನ ಚೌಕಟ್ಟಿನ ಮೀರಿ ಏನನ್ನು ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇರತಕ್ಕಂಥದ್ದು. ಈ ಕುರಿತಂತೆ ಇವತ್ತು ಮಧ್ಯಾಹ್ನ ಸುಮಾರು 1 ಗಂಟೆಗೆ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಈಗೇನು 12,000 ಕ್ಯೂಸೆಕ್ನಂತೆ ನೀರನ್ನು ಬಿಡಬೇಕು ಅಂತ ಹೇಳಿಲ್ಲ, ಸರ್ಕಾರಕ್ಕೆ ಅನ್ಯಾಯವಾಗುವಂತ ಆಲ್ರೈಟ್, ನಮ್ಮ ಪ್ರತಿನಿಧಿ ಸುರೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಸರ್ಕಾರದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ, ಈ ಕಡೆ ಕಾನೂನಾತ್ಮಕ ಹೋರಾಟ ಮಾಡಿದ್ರೂ ಕೂಡ ಸಿಡಬ್ಲ್ಯೂಎಂಎ ಆದೇಶವನ್ನ ಈ ಹಿಂದೆ 2-3 ಬಾರಿಯಲ್ಲಿ ಇದೇ ರೀತಿ ಆಗಿತ್ತು. ಅದನ್ನ ಎತ್ತಿ ಹಿಡಿದಿತ್ತು ಸುಪ್ರೀಂ ಕೋರ್ಟ್. ಈಗಾಗಲೇ ತಮಿಳುನಾಡು ಕೂಡ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರೋದ್ರಿಂದ ಅದರ ವಿಚಾರಣೆ ಕೂಡ ನಡೆಯಲಿದೆ. ಅದು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಸರ್ಕಾರ ಈಗಾಗಲೇ ಸಿಡಬ್ಲ್ಯೂಎಂಎ ಆದೇಶವನ್ನ ನೀಡಿರೋದ್ರಿಂದ ನೀರನ್ನ ಹರಿಸಬೇಕೋ ಬೇಡವೋ, ರೈತರ ಹಿತ ಕಾಪಾಡೋದು ಹೇಗೆ, ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಅಥವಾ ನೀರಿನ ಕೊರತೆ ಕಂಡುಬಂದಂತಹ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಯನ್ನ ಇವತ್ತು ನಡೆಸಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಸುರೇಶ್. ಆಗ್ಲೇ ಸರ್ಕಾರದ ಪರಿಸ್ಥಿತಿ ಒಂದು ರೀತಿಯಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ, ಈ ಕಡೆ ನೀರು ಬಿಡೋದುವಂತಹ ಪರಿಸ್ಥಿತಿಯೂ ಇಲ್ಲ, ಈ ಕಡೆ ಬಿಡದೆ ತಟಸ್ಥವಾಗಿರೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ. ಏನ್ ಮಾಡಬಹುದು ಇಂತಹ ಸಂದರ್ಭದಲ್ಲಿ? ಸಂದಿಗ್ಧ ಪರಿಸ್ಥಿತಿ ಇದೆ. ಡೀಟೇಲ್ಸ್ ಏನಿದೆ? ಆಲ್ರೈಟ್, ಸಂಪರ್ಕ ಸಾಧ್ಯ ಆಗಿಲ್ಲ. ಹಿರಿಯ ವಕೀಲರ ಜೊತೆಗೆ, ತಾಂತ್ರಿಕ ಸಲಹೆಗಾರರ ಜೊತೆಗೆ, ಎಲ್ಲರ ಜೊತೆಗೂ ಇವತ್ತು ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋ ಪ್ರಶ್ನೆ. ಇನ್ನು ನಾಳೆ ಕರ್ನಾಟಕ ಬಂದ್ ಆಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಕಾವೇರಿ ನೀರು ಹರಿಸದಂತೆ ಒತ್ತಾಯಿಸಿ ಬಂದ್ಗೆ ಈಗಾಗಲೇ ಕರೆ ನೀಡಿದ್ದಾರೆ. ನಾಳಿನ ಕರ್ನಾಟಕ ಬಂದ್ ನಿಲುವಿಗೆ ಒಂದು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಬಂದ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಈ ಬಂದ್ ಸಂಬಂಧ ಇವತ್ತೊಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ದಾರೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಈ ಬಂದ್ಗೆ ನಾವು ಸಹಕಾರವನ್ನ ಕೊಡಬೇಕೋ ಬೇಡವೋ, ಬೆಂಬಲವನ್ನ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿದೆ. ಅನ್ಸುತ್ತೆ ಸರ್, ಅದು ಒಟ್ಟಾಳನಾಗ ಮಾಡೋದು ಕರೆಕ್ಟ್ ಸರ್. ಅದು ಈಗ ನಮ್ಮ ಕರ್ನಾಟಕದಲ್ಲಿ ನೀರಿಲ್ಲ ಸರ್, ಅಂತದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಅದು ತಪ್ಪು ಸರ್. ಅದು ಈ ನಮ್ಮ ಕರ್ನಾಟಕದಲ್ಲಿ ಯಾದಗಿರಿ ಭಾಗದಲ್ಲಿ ನಮ್ದು ಈ ಕವಳಿ ಭತ್ತ ಬೆಳಿತದ ಸರ್. ಆ ಭತ್ತ ಬೆಳೆದಲ್ಲಿ ವಾರಬಂದಿ ಮಾಡ್ಯಾರ ಸರ್. ಸದ್ಯ ನಮ್ಮ ತಾಲೂಕದಲ್ಲಿ ಯಾದಗಿರಿ ಡಿಸ್ಟಿಕ್ದಲ್ಲಿ ವಾರಬಂದಿ ಮಾಡ್ಯಾರ ಸರ್. ಇದೇ ಈ ನೀರು ಬಿಡೋ ಸಲ ಅಂತ ನಮ್ಗೆ ಇಲ್ಲಿ ವಾರಬಂದಿ ಮಾಡಿದಾರೆ ಸರ್. ಆ ಸಲ ನಮ್ಮ ಕರ್ನಾಟಕದಲ್ಲಿ ನೀರ್ ಇದ್ರ ಜಾಸ್ತಿ ಇದ್ರ ಇಲ್ಲಿ ತಮಿಳುನಾಡಕ್ ಬಿಡಬೇಕು ಸರ್. ಮತ್ತೆ ಇಲ್ಲಿ ನಮ್ಮ ಬಲ್ಲಿನೇ ನೀರಿಲ್ಲ ಅಂತ ಅಲ್ಲಿ ಹೆಂಗ್ ಬಿಡಬೇಕು ಸರ್?
ಅದಕ್ಕೆ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ನಮ್ಮ ವಾಟಾಳ್ ನಾಗರಾಜ್ ಅವರು ಅದು ಬೆಂಬಲ ನಾವು ಕೊಡ್ತೇವೆ ಸರ್. ನಮ್ಮ ದಲಿತ ಸೇನೆ ಇಲ್ಲದ ನಾವು ವಾಟಾಳ್ ನಾಗರಾಜಲ್ಲಿ ಬೆಂಬಲ ಕೊಡ್ತೇವೆ ಸರ್. ರಾಮಪ್ಪ ದೊಡ್ಡಬನಿ ಅಂತ DSS ತಾಲೂಕು ಅಧ್ಯಕ್ಷ ಸರ್. ಪರವಾಗಿಲ್ಲ, ಬಂದ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇವಾಗ ನಮ್ಮ ರಾಜ್ಯಕ್ಕೆ ನಮ್ಗೆ ನಮ್ಮ ಅಭಿವೃದ್ಧಿ ಎಲ್ಲಾನು ಚೆನ್ನಾಗಿರ್ಬೇಕಲ್ವಾ. ಇವಾಗ ನಮ್ಗೆ ನೀರಿನ ಸುಮಾರು ತೊಂದರೆಗಳಿದಾವೆ. ಎಲ್ಲ ನೋಡಿದ್ರೆ ಸಿಟಿಯಲ್ಲಿ ಎಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ. ಇದು ನಮ್ಮ ಪ್ರಕಾರ ಅಂತೂ ಇದು ನಮ್ಮ ರಾಜ್ಯಕ್ಕೆ ನಮ್ಮ ನೀರು ನಮ್ಗೆ ಇರಬೇಕು, ಮತ್ತೊಬ್ಬರಿಗೆ ಯಾಕೆ ಕೊಡ್ಬೇಕು ಅಂತ ನಾನು ನೀರ್ ಜಾಸ್ತಿ ಇದ್ರೆ ಪರವಾಗಿಲ್ಲ ಕೊಡ್ಬೋದು. ನೀರೇನು ಜಾಸ್ತಿ ಇಲ್ಲ ಅಂದ್ರೆ ಏನಕ್ಕೆ ಕೊಡ್ಬೇಕು? ನಮಗೆ ಇವಾಗ ನೀರಿನ ತೊಂದರೆ ಆಗ್ತಾ ಇದೆಯಲ್ಲ, ಅದಕ್ಕೆ ನಮ್ಗೆ ಯಾಕೆ ಕೊಡ್ಬೇಕಂತ ನಮಗೂ ಇದು ಇದೆ. ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಈ ತರ ಎಲ್ಲ ಸುಮಾರು ಜನಗಳಿಗೆ ಬೆಂಗಳೂರಲ್ಲಿ ಇವಾಗ ವಾಸ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಬಂದ್ಬಿಟ್ಟು ಎಲ್ಲಾ ಜನರಿಗೆ ತೊಂದರೆ ಇದೆ, ಖಂಡಿತ ತೊಂದರೆ ಇದೆ. ನಾವು ಇರ್ತೀವಿ, ನಮ್ಮ ಹತ್ರನೂ ತೊಂದರೆ ಇದೆ. ನೀರಿನ ಸಮಸ್ಯೆಗಳು ಇದಾವೆ, ಕೆಲವೊಂದು ಜಾಗದಲ್ಲಿ ಎಲ್ಲ ತುಂಬಾ ತೊಂದರೆ ಇದೆ. ಎಲ್ರಿಗೂ ಸಮಸ್ಯೆ ಇದೆ. ಯಾಕೆ ಇವಾಗ ನೀರ್ ಕಡಿಮೆ ಇದೆ ಅಂದ್ರೆ ಕೊಡಬಾರ್ದು ಅಂತ ನಾವು ನಮ್ದು ಒಪಿನಿಯನ್ ಇದೇ ಇರುತ್ತೆ. ಖಂಡಿತ ಇದೇ ಇರಬೇಕು ಅಂತ ಬಂದ್ ಮಾಡ್ಬೇಕು. ನಮ್ಮ ಬೆಂಬಲ ಇದೆ ಬಂದ್ ಮಾಡ್ಬೇಕಂತ. ಬಂದಿಗೆ ಬೆಂಬಲ ಉಂಟು ಸರ್. ಯಾಕೋಸ್ಕರ ಅಂದ್ರೆ ತಮಿಳ್ನಾಡಿಗೆ ನೀರ್ ಬಿಡೋದು ನಮ್ಗೆ ಸಮ್ಮತಿ ಇಲ್ಲ. ಯಾಕಂದ್ರೆ ನಮ್ಗೆ ನೀರಿಲ್ಲ. ನಮ್ಮ ರಾಜ್ಯದಲ್ಲೇ ಬರಗಾಲ ಈಗ ಆವರಿಸಿಕೊಂಡಿದೆ, ಮಳೆ ಇಲ್ಲ ಎಲ್ಲ ಕಡೆ. ಹಾಗೆ ತಮಿಳ್ನಾಡಿಗೆ ನೀರು ಬಿಡೋದ್ರಲ್ಲಿ ನಮ್ದೇನು ಸಮ್ಮತಿ ಇಲ್ಲ. ಅದು ಬಂದ್ ಮಾಡೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗಾಗಲೇ ಆದೇಶ ನೀಡಿರುವುದು ಸಾಕಷ್ಟು ಜನರಿಗೆ ಶಾಕಿಂಗ್ ವಿಚಾರ. ಅದರ ಜೊತೆಯಲ್ಲಿ ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ ಇರುತ್ತೋ ಇಲ್ವೋ ಅನ್ನುವಂತ ಒಂದಷ್ಟು ಗೊಂದಲ ಕೂಡ ಇದೆ. ಅದರ ಜೊತೆಯಲ್ಲಿ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇಲ್ಲ ಅನ್ನುವಂತ ವಿಚಾರ. ಯಾರ್ಯಾರು ಬೆಂಬಲ ಕೊಡ್ತಾ ಇದ್ದಾರೆ, ಯಾರ ಬೆಂಬಲ ಇಲ್ಲ, ಇವತ್ತಿನ ಪೂರ್ವಭಾವಿ ಸಭೆ ಇದರಲ್ಲಿ ಏನ್ ನಿರ್ಧಾರ ಆಗಬಹುದು, ಡೀಟೇಲ್ಸ್ ಏನಿದೆ? ಅಶ್ವಿನಿ, CWRC ವಿರುದ್ಧ ಒಂದ್ ಕಡೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸುಮಾರು ಒಂದು ವಾರದ ಹಿಂದೆ ಬಂದ್ಗೆ ಕರೆ ಕೊಟ್ಟಿದ್ರು. ಯಾಕಂದ್ರೆ ತಮಿಳುನಾಡಲ್ಲಿ ಉತ್ತಮ ಮಳೆ ಆಗ್ತಿದೆ, ನಮ್ಮಲ್ಲಿ ನೀರಿಲ್ಲ, ಒಂದ್ ಕಡೆ ಬರಗಾಲ ಬಿದೆ, ಈಗ ನೀರು ಯಾಕೆ ಬಿಡಬೇಕು ಎಂಬುದು ಒಂದ್ ಕಡೆ ಪ್ರಶ್ನೆ ಮಾಡಿ ಬಂದ್ಗೆ ಕರೆ ಕೊಟ್ಟಿದ್ರು. ಮತ್ತು ಸರ್ಕಾರ ಯಾವುದೇ ಕಾರಣಕ್ಕೂ ಒಂದಿಂಚು ತಮಿಳುನಾಡಿಗೆ ನೀರು ಬಿಡಬಾರದು ಎಂಬುದು ಒಂದ್ ಕಡೆ ಆಕ್ರೋಶ ಜೊತೆಗೆ ಒಂದ್ ಕಡೆ ಒತ್ತಾಯ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ಬಂದ್ಗೆ ಕರೆ ಕೊಟ್ಟಿದ್ರು. ಬಟ್ ಇದೀಗ ಮಡಿಕೇರಿ ಮತ್ತೊಂದ್ ಕಡೆ ಮೈಸೂರು ಆ ಒಂದು ಭಾಗದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ, ಅಣೆಕಟ್ಟೆಗಳು ತುಂಬುತ್ತಾ ಇದೆ. ಆ ಒಂದು ದೃಷ್ಟಿಯಿಂದ ಕೆಲ ಸಂಘಟನೆಗಳು ಇದೀಗ ಬಂದ್ಗೆ ನೈತಿಕ ಬೆಂಬಲವನ್ನ ನೀಡುತ್ತಿದ್ರೆ. ಯಾಕಂದ್ರೆ ಈ ಒಂದು ವಾರದ ಹಿಂದೆ ನಾವು ಬಂದ್ಗೆ ಸಂಪೂರ್ಣ ಬೆಂಬಲ ಅಂತ ಒಂದ್ ಕಡೆ ಖಾಸಗಿ ಶಾಲಾ ಒಕ್ಕೂಟ, ಮತ್ತೊಂದ್ ಕಡೆ ಕಾರ್ಮಿಕ ಸಂಘಟನೆಗಳು, ಮತ್ತೊಂದ್ ಕಡೆ ಸರ್ಕಾರಿ ಸಂಘಟನೆಗಳು ಎಲ್ಲ ಒಂದ್ ಕಡೆ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿದ್ರು. ಬಟ್ ಇದೀಗ ಉತ್ತಮ ಮಳೆ ಆಗ್ತಿದ್ರೆ ಆ ಒಂದು ದೃಷ್ಟಿಯಿಂದ ಬಂದ್ ಮಾಡಿದ್ರೆ ಪ್ರಯೋಜನ ಆಗಲ್ಲ ಎಂಬ ದೃಷ್ಟಿಯಿಂದ ಇದೀಗ ನೈತಿಕ ಬೆಂಬಲ ನೀಡಲು ಈಗ ಮುಂದಾಗಿದ್ರೆ. ಇವತ್ತು ಹಲವು ಸಂಘಟನೆಗಳು ನಿರ್ಧಾರವನ್ನ ಪ್ರಕಟಣೆ ಮಾಡುತ್ತೆ. ಒಂದ್ ಕಡೆ ಪ್ರವೀಣ್ ಶೆಟ್ಟಿ ಬಣಸ ಒಂದ್ ಕಡೆ ಹಿಂದಕ್ಕೆ ತೆಗೆದುಕೊಳ್ಳೋಕೆ ಈಗ ಮುಂದಾಗಿದ್ದಾರೆ. ಯಾಕಂದ್ರೆ ಬಂದ್ ಮಾಡಿದ್ರೆ ಸಮಸ್ಯೆ ಆಗಬಹುದು, ಯಾಕಂದ್ರೆ ಉತ್ತಮ ಮಳೆ ಆಗ್ತಿದೆ, ಹೀಗಾಗಿ ನೀರು ಬಿಡಲೇಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಬಂದ್ ಮಾಡಿದ್ರೆ ಸಮಸ್ಯೆ ಆಗಬಹುದು ಎಂಬ ದೃಷ್ಟಿಯಿಂದ ನಾವು ನೈತಿಕ ಬೆಂಬಲವನ್ನು ನೀಡುತ್ತೇವೆ ಎಂಬುದು ಇವತ್ತು ನಿರ್ಧಾರವನ್ನ ಪ್ರಕಟ ಮಾಡಲಿದೆ. ಸುಮಾರು ಒಂದು 10ಕ್ಕೂ ಹೆಚ್ಚು ಸಂಘಟನೆಗಳು ಇದೀಗ ಬಂದ್ಗೆ ಬೆಂಬಲ ಇಲ್ಲ ಎಂಬುದೀಗ ಹೇಳಲಾಗ್ತದೆ. ಹೀಗಾಗಿ ಇನ್ನೇನು 10-11 ಗಂಟೆಗೆ ಎಲ್ಲ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತೆ. ಆದ್ರೆ ವಾಟಾಳ್ ನಾಗರಾಜ್ ಅವರು ಮಾತ್ರ ನಾವು ಬಂದ್ ಮಾಡೇ ಮಾಡ್ತು ಅಂತ ಈಗ ಅಟಕೆ ಬಿದ್ದಿದ್ದಾರೆ. ಒಂದ್ ಕಡೆ ಫ್ರೀಡಂ ಪಾರ್ಕ್ ನಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿ ಈಗ ಮುಂದಾಗಿದ್ದಾರೆ. ಹೀಗಾಗಿ ಬಂದ್ ನಡೆಯೋದು ಡೌಟ್ ಅಂತ ಹೇಳಲಾಗ್ತಿದೆ. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.